ಇಮ್ಮಡಿ ಪುಲಿಕೇಶಿಯು ಪ್ರಾಚೀನ ಭಾರತದ ಅಗ್ರಗಣ್ಯ ಅರಸರಲ್ಲಿ ಒಬ್ಬನಾಗಿದ್ದಾನೆ ಹಾಗೂ ಬಾದಾಮಿ ಚಾಲುಕ್ಯರ ಅರಸರಲ್ಲಿ ಶ್ರೇಷ್ಠ ಅರಸನಾಗಿದ್ದಾನೆ. ಈತನು ಮಹಾನ್ ವೀರ ಯೋಧ, ಸಮರ್ಥ ದಂಡನಾಯಕ ಹಾಗೂ ದಕ್ಷ ಆಡಳಿತಗಾರನಾಗಿದ್ದನು. ಇಮ್ಮಡಿ ಪುಲಿಕೇಶಿಯ ಪ್ರಮುಖ ಸಾಧನೆಗಳು: ಮೊದಲನೇದಾಗಿ ಮಂಗಳೇಶನೊಡನೆ ಯುದ್ಧ. ಕೀರ್ತಿವರ್ಮನ ಮಗನಾದ ಇಮ್ಮಡಿ ಪುಲಿಕೇಶಿಯು ಅಧಿಕಾರಕ್ಕೆ ಬಂದಾಗ ಅಪ್ರಾಪ್ತನಾಗಿದ್ದ. ಆ ಕಾರಣದಿಂದ ಚಿಕ್ಕಪ್ಪನಾದ ಮಂಗಳೇಶನು ಆಡಳಿತ ನೋಡಿಕೊಳ್ಳುತ್ತಿದ್ದ. ಪುಲಿಕೇಶಿಯು ಪ್ರಾಪ್ತ ವಯಸ್ಸಿಗೆ ಬಂದರೂ ಮಂಗಳೇಶ ಅಧಿಕಾರವನ್ನು ಹಸ್ತಾಂತರಿಸಲಿಲ್ಲ. ಮಗನನ್ನು ಅಧಿಕಾರಕ್ಕೆ ತರಲು ಪ್ರಯತ್ನ ಮಾಡಿದ. ಆಗ ಕೆರಳಿದ ಪುಲಿಕೇಶಿಯು ಮಂಗಳೇಶನನ್ನು ಎಳಪಟ್ಟು ಸಿಂಬಿಗೆ ಯುದ್ಧದಲ್ಲಿ ಕೊಂದು ಸಾಮಾನ್ಯ ಶಕ 609ರಲ್ಲಿ ಸಿಂಹಾಸನವನ್ನೇರಿದ. ಎರಡನೇ ಪ್ರಮುಖ ಸಾಧನೆ ರಾಷ್ಟ್ರಕೂಟರೊಡನೆ ಯುದ್ಧ. ಪುಲಿಕೇಶಿಯು ಮಂಗಳೇಶನೊಡನೆ ಅಂತಃಕಲದಲ್ಲಿ ತೊಡಗಿದ್ದಾಗ ಇದನ್ನು ಕಂಡ ರಾಷ್ಟ್ರಕೂಟರ ದೊರೆ ಅಪ್ಪಾಯಿಕ ಮತ್ತು ಗೋವಿಂದರು ಚಾಲುಕ್ಯರ ಪ್ರದೇಶಗಳ ಮೇಲೆ ದಾಳಿ ಮಾಡಿದರು. ಪುಲಿಕೇಶಿಯು ಇವರಿಬ್ಬರನ್ನು ಭೀಮಾ ನದಿ ತೀರದಲ್ಲೇ ಸೋಲಿಸಿದನು. ರಾಷ್ಟ್ರಕೂಟರ ದೊರೆ ಅಪ್ಪಾಯಿಕನು ಭಯಗೊಂಡು ಯುದ್ಧ ಭೂಮಿಯಿಂದ ಓಡಿ ಹೋದನು ಹಾಗೂ ವಿಧಿಯಿಲ್ಲದೆ ಗೋವಿಂದನು ಪುಲಿಕೇಶಿಗೆ ಶರಣಾದನು. ಇನ್ನು ಮೂರನೇ ಪ್ರಮುಖ ಸಾಧನೆ ಎಂದರೆ ದಕ್ಷಿಣದ ಆಕ್ರಮಣಗಳು. ಇಮ್ಮಡಿ ಪುಲಿಕೇಶಿಯು ದಕ್ಷಿಣದಲ್ಲಿ ಕದಂಬರ ರಾಜಧಾನಿಯಾದ ಬನವಾಸಿಯನ್ನು ಗೆದ್ದುಕೊಂಡನು. ಆನಂತರ ಕೊಂಕಣದ ಮೌರ್ಯರನ್ನು, ದಕ್ಷಿಣ ಕನ್ನಡದ ಆಳುಪರನ್ನು ಮತ್ತು ತಲಕಾಡಿನ ಗಂಗರನ್ನು ಸೋಲಿಸಿದನು. ಇದರ ಜೊತೆ ಸಣ್ಣ ಪುಟ್ಟ ರಾಜ್ಯವನ್ನು ಗೆದ್ದುಕೊಂಡನು. ನಾಲ್ಕನೆಯ ಪ್ರಮುಖ ಸಾಧನೆ ಉತ್ತರದ ಆಕ್ರಮಣಗಳು. ಪುಲಿಕೇಶಿಯು ಉತ್ತರದ ಲಾಟ, ಮಾಳುವ, ಕುರ್ಜರ ದೊರೆಗಳನ್ನು ಸೋಲಿಸಿದನು. ಈ ಶಾಖೆಯನ್ನು ಗುಜರಾತ್ ಶಾಖೆಯಾಗಿ ಸಹೋದರ ಜಯಸಿಂಹನನ್ನು ಅಧಿಕಾರಿಯಾಗಿ ನೇಮಿಸಿದನು. ಇನ್ನು ಐದನೆಯ ಪ್ರಮುಖ ಸಾಧನೆ ಎಂದರೆ ಹರ್ಷವರ್ಧನನೊಡನೆ ಯುದ್ಧ. ಈ ಯುದ್ಧದಲ್ಲಿ ಉತ್ತರ ಪತೇಶ್ವರ ಎಂದೇ ಪ್ರಖ್ಯಾತನಾದ ಹರ್ಷವರ್ಧನನನ್ನು ಪುಲಿಕೇಶಿಯು ಎದುರಿಸುತ್ತಾನೆ. ಹರ್ಷವರ್ಧನ ತನ್ನ ರಾಜಧಾನಿಯಾದ ಕನೌಜ್ನಿಂದ ಸೈನ್ಯ ಸಮೇತವಾಗಿ ಹೊರಟು ನರ್ಮದಾ ನದಿಯ ತೀರದಲ್ಲಿ ಬೀಡು ಬಿಟ್ಟ. ಆಗ ಸಾಮಾನ್ಯ ಶಕ 634ರಲ್ಲಿ ಭೀಕರವಾದ ಯುದ್ಧ ಸಂಭವಿಸಿತು. ಹರ್ಷವರ್ಧನ ಈ ಯುದ್ಧದಲ್ಲಿ ಸೋತನು ಹಾಗೂ ಇಮ್ಮಡಿ ಪುಲಿಕೇಶಿ ಗೆದ್ದು ಪರಮೇಶ್ವರ ಎಂಬ ಬಿರುದನ್ನು ಧರಿಸಿದ. ಯುದ್ಧದ ತರುವಾಯ ಇವರಿಬ್ಬರಲ್ಲಿ ಸ್ನೇಹ ಏರ್ಪಟ್ಟು ನರ್ಮದಾ ನದಿಯು ಸಾಮ್ರಾಜ್ಯದ ಗಡಿಯಾಯಿತು. ಆರನೇ ಪ್ರಮುಖ ಸಾಧನೆ ಎಂದರೆ ಪುಲಿಕೇಶಿ ಮತ್ತು ಪಲ್ಲವರು. ಪುಲಿಕೇಶಿಯು ಕಂಚಿಯ ಮೇಲೆ ದಾಳಿ ಮಾಡಿ ಪಲ್ಲವರ ದೊರೆ 1ನೇ ಮಹೇಂದ್ರವರ್ಮನನ್ನು ಪೊಲ್ಲಿಲೂರು ಎಂಬಲ್ಲಿ ಸೋಲಿಸಿದನು. ಇಮ್ಮಡಿ ಪುಲಿಕೇಶಿಯು ತನ್ನ ಕೊನೆಯ ದಿನಗಳಲ್ಲಿ ಪಲ್ಲವರ ರಾಜಧಾನಿಯಾದ ಕಂಚಿಯನ್ನು ಗೆಲ್ಲಲು ಮುಂದಾದನು. ಆಗ ಅಲ್ಲಿನ ಪಲ್ಲವರ ದೊರೆ ನರಸಿಂಹವರ್ಮನಿಂದ ಸಾಮಾನ್ಯ ಶಕ 642ರಲ್ಲಿ ಇಮ್ಮಡಿ ಪುಲಿಕೇಶಿಯನ್ನು ಪೆರಿಯಾಲ, ಮಣಿಮಂಗಲ ಮತ್ತು ಸುರಮಾರ ಕದನದಲ್ಲಿ ಸೋಲಿಸಲ್ಪಟ್ಟನು. ಯುದ್ಧದಲ್ಲಿ ಇಮ್ಮಡಿ ಪುಲಿಕೇಶಿ ಕೊಲ್ಲಲ್ಪಟ್ಟಿರಬೇಕೆಂದು ನಂಬಲಾಗಿದೆ. ಗೆದ್ದ ನರಸಿಂಹವರ್ಮನು ಬಾದಾಮಿಯನ್ನು ವಶಪಡಿಸಿಕೊಂಡು ವಾತಾಪಿಕೊಂಡ ಎಂಬ ಬಿರುದನ್ನು ಪಡೆದನು. ಇಮ್ಮಡಿ ಪುಲಿಕೇಶಿಯ ಸಾಮ್ರಾಜ್ಯದ ವಿಸ್ತರಣೆ ಹೀಗಿತ್ತು. ಉತ್ತರದಲ್ಲಿ ನರ್ಮದಾ ನದಿಯಿಂದ ಹಿಡಿದು ದಕ್ಷಿಣದ ಮೈಸೂರಿನವರೆಗೆ ಹಾಗೂ ಪೂರ್ವದಲ್ಲಿ ಬಂಗಾಳ ಕೊಲ್ಲಿಯಿಂದ ಹಿಡಿದು ಪಶ್ಚಿಮದ ಅರಬ್ಬಿ ಸಮುದ್ರದವರೆಗೆ ಹಬ್ಬಿತ್ತು. ಇನ್ನು ಕೊನೆಯ ಅಂಶವೆಂದರೆ ಬಿರುದುಗಳು. ಇಮ್ಮಡಿ ಪುಲಿಕೇಶಿಗೆ ಇರುವ ಬಿರುದುಗಳು: ಮೊದಲನೇದಾಗಿ ದಕ್ಷಿಣ ಪತೇಶ್ವರ, 2 ಸತ್ತಾಶ್ರಯ, 3 ಮಹಾರಾಜಾಧಿರಾಜ, 4 ಪರಮೇಶ್ವರ, 5 ಪೃಥ್ವಿವಲ್ಲಭ ಮತ್ತು ಇತ್ಯಾದಿ. ಕೊನೆಯದಾಗಿ ಇಮ್ಮಡಿ ಪುಲಿಕೇಶಿಯ ವ್ಯಕ್ತಿತ್ವವು ಹೀಗಿದೆ. ಚೀನಾ ದೇಶದ ರಾಯಭಾರಿಯಾದ ಹ್ಯುಯೆನ್ ತ್ಸಾಂಗ್ ಎಂಬ ಯಾತ್ರಿಕನು ಪುಲಿಕೇಶಿಯ ಅಧಿಕಾರಾವಧಿಯಲ್ಲಿ ರಾಜ್ಯಕ್ಕೆ ಭೇಟಿ ನೀಡಿದ್ದ. ಆಗ ತನ್ನ ಗ್ರಂಥವಾದ ಸಿಯುಕಿಯಲ್ಲಿ ಪುಲಿಕೇಶಿಯನ್ನು ಅತ್ಯಂತ ಪರಾಕ್ರಮಿ ಸಾಮ್ರಾಟ ಎಂದು ಕರೆದಿದ್ದಾನೆ.